खुशामदीद मोहतरम नाज़रीन, आप तमाम का HK न्यूज़ में खैर मक़दम है। बिदर डिस्ट्रिक्ट में बतारीख़ 3 जून को MLC इलेक्शंस मुनक़्क़िद किए जाने वाले हैं, जिसके चलते बतारीख़ 30 मई को बसवा कल्याण तालुका में BSP पार्टी के उम्मीदवार साईनाथ नागेश्वर मेधा ने प्रेस कॉन्फ्रेंस मुनक़्क़िद करते हुए मीडिया से ख़ुसूसी बातचीत की और ग्रेजुएट लोगों से कहा कि वो वोट डालकर अपने कीमती वोट का इस्तेमाल करें। BSP पार्टी के स्टेट सेक्रेटरी दत्तू सूर्यवंशी और डिस्ट्रिक्ट प्रेसिडेंट अशोक मंथलकर और डिस्ट्रिक्ट कोऑर्डिनेटर संजय कुमार मेधा, BSP MLC कैंडिडेट साईनाथ नागेश्वर मेधा बसवा कल्याण तालुका BSP प्रेसिडेंट शंकर फूले और बसवा कल्याण कोऑर्डिनेटर दत्तू सुनथानी बसवा कल्याण वाइस प्रेसिडेंट और दीगर कई सारे जिम्मेदारान भी इस मौके पर मौजूद थे। आइए जानते हैं इस खुसूस में मुकम्मल तफसीलात। पेश है नुमाइंदा रिपोर्टर शेख असलम की बसवा कल्याण से HK न्यूज़ के लिए ये खुसूसी रिपोर्ट। इसी तरह की मज़ीद ताज़ा तरीन खबरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। मालूम है MLC इलेक्शन के बारे में, MLC इलेक्शन के बारे में ಅದಕ್ಕೋಸ್ಕರ ಸರ್ ಈ ಎಲ್ಲ ಸಮಸ್ಯೆಗಳನ್ನು ನಾನು ಎದುರಿಸಿ ಈ ಸ್ಪರ್ಧೆಯನ್ನು ಮಾಡಿ ಈ ಸ್ಪರ್ಧೆಯಲ್ಲಿ ಈ ಚುನಾವಣೆಯಲ್ಲಿ ಈ BSP ಪಾರ್ಟಿ ಹಾಗೂ ಪದವೀಧರರು ಯಾರು ಅದಾರ ಈಗಾಗಲೇ ನೋಡಿ ಬಳ್ಳಾರಿ, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಈ ಕ್ಷೇತ್ರದಲ್ಲೆಲ್ಲ ಹೋಗಿ ನಾನು ಪ್ರಚಾರ ಮಾಡಿ ಅಲ್ಲಿನ ಪದವೀಧರರು ನನ್ನನ್ನು ಬೆಂಬಲ ಕೊಡ್ತಾ ಇದ್ದಾರೆ ಸರ್. ಆ ಬೆಂಬಲದಿಂದ ನಾನು ಈ ಗೆಲುವನ್ನು ಸಾಧಿಸ್ತೀನಿ ಅಂತ ಹೇಳಿ ತಿಳಿಸಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ನೋಡಿ ಸರ್, ನಾನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 23ರಿಂದ 24 ಸಾಲಿನಲ್ಲಿ 30ರಿಂದ 32 ಕಾಲೇಜಸ್ನಲ್ಲಿ 0% ರಿಸಲ್ಟ್ ಇದೆ ಸರ್. ಅದನ್ನ ಆಕ್ಷನ್ ಯಾರು ತಗೋಬೇಕು ಸರ್? ಇವಾಗ ಇದಕ್ಕೆ ಸಂಬಂಧಪಟ್ಟಿದವರೇ ಆಕ್ಷನ್ ತಗೋಬೇಕಾ? ಈ ಎಜುಕೇಶನ್ ಮಿನಿಸ್ಟರ್ ಯಾರು ಇದಾರ? ಅವ್ರಿಗೆ ಸ್ಯಾಲ್ರಿ ಹೆಂಗ್ ಕೊಡ್ತಾ ಇದ್ದೀರಾ ನೀವು? ನನ್ ಗೌರ್ಮೆಂಟ್ ಸ್ಯಾಲ್ರಿ ಪ್ರೈವೇಟ್ ಅಲ್ಲಿ ಮಾಡ್ತಾ ಇದ್ದಾರ, ಅವ್ರಿಗೆ ಖಾಯ ಮಾಡ್ತಾ ಇಲ್ಲ ನೀವು. ಈ ಗೌರ್ಮೆಂಟ್ ಅಲ್ಲಿ ಮಾಡಿದವರಿಗೆ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಅವ್ರ ರಿಸಲ್ಟ್ 0 ಬರ್ತಾ ಇದೆ. ಅದಕ್ಕೋಸ್ಕರ ಸರ್ ನಾನು ಇಂಥ ಸಮಸ್ಯೆಗಳನ್ನೆಲ್ಲ ಖಂಡಿಸಿ ನಾನು ಈ ಎಲ್ಲ ಫೆಸಿಲಿಟಿಗಳು ಕೊಡ್ಬೇಕಂತ ಹೇಳಿ ಈ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಖಚಿತವಾಗಿ ಗೆಲ್ತೀನಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಸರ್. ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಹೌದು ಸರ್, ಚಂದ್ರಶೇಖರ್ ಪಾಟೀಲ್ ಅವರು ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ತಮ್ಮ ಜೊತೆಗೆ ಒಂದು ಮಹಾಭಾರತದಲ್ಲಿ ಚಕ್ರವ್ಯೂಹಗಳು ಹೆಂಗಿದೆ ತಾವು ಗೆಲುವು ಹೆಂಗ್ ಸಾಧಿಸಬೇಕು ವಿಶೇಷವಾಗಿ ಸರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈಗಾಗಲೇ ನಾನು ಹೇಳೋದಲ್ಲ ಸರ್, ರಾಯಚೂರು, ಗುಲ್ಬರ್ಗ, ಯಾದಗಿರಿ ಈ ನನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನನ್ನನ್ನು ಪದವೀಧರರು ಯಾರಾದ್ರಲ್ಲ ಸರ್, ಅವರೇ ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ ಸರ್. ನೀವು ನಿಲ್ಲಿ, ಯಾಕಂದ್ರೆ ನೀವು ಇಂಥ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದೀರಿ. ಅದಕ್ಕೋಸ್ಕರ ಅವರೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ, ಗೆಲ್ತೀನಿ ಸರ್. ಅವರೇ ನನಗೆ ಸಪೋರ್ಟ್ ಕೊಡ್ತಾರೆ. ಒಂದು ವಿಷಯ, ಡಿಬೇಟ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಹೇಳ್ತಾರೆ ನಾನೇ ಗೆಲ್ಲೋ ಖಚಿತ. ಸರ್ ಅದ್ರ ಬಗ್ಗೆ ತಮ್ಮ ಪ್ರತಿ ಉತ್ತರ ಏನು ಅವರಿಗೆ ಏನು ಕೇಳಬಹುದು ಸರ್? ಖಚಿತ ಅಂದ್ರೆ ಹೆಂಗ್ ಹೇಳ್ತಾ ಇದ್ದಾರೆ ಸರ್? ಅವರು ಈ ಹೋಟ್ಲಿಂದ ಮಾರಾಟ ಮಾಡ್ಲತ್ತಾರ, ಮಾರಾಟ ತಗೊಳತ್ತಾರ. ಅವ್ರು ಒಂದ್ ಓಟಿಗೆ 5,000 ರೂಪಾಯಿ ಬೆಳ್ಳಿ ಕಾಯಿನು ಅದೆಲ್ಲ ಕೊಟ್ಟು ಇವಾಗ ಯಾರಿಗೂ ಆಗ್ಲಿ ಸರ್, ಇವಾಗ ಗರೀಬ್ ಒಬ್ಬ ರಿಕ್ಷಾ ಹೊಡವನ ಅವ್ನ ಮಕ್ಕಳಿಗೆ ಸ್ಕೂಲ್ ಹೆಂಗ್ ಕಲಿಸ್ಬೇಕು, ಕಾಲೇಜ್ ಹೆಂಗ್ ಕಲಿಸ್ಬೇಕು, ಈಗ ಅವನಿಗೆ ಅದು ಜरूरत ಅದ ಸರ್. ಖರೆ ಈಗ ಅಂತವ್ರ ಬಲ್ಲಿ ನಾವು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿ ಸರ್ ಇದು ಇಲ್ಲ, ಇದು ಹಿಂಗ್ ತಪ್ಪದ, ಇದು ಸರಿ ಅದ, ನೀವು ಗ್ರಾಜುಯೇಟ್ ಪತ್ರಕರ್ತ ಬಾಂಧವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ರಾಜ್ಯ ಸೆಕ್ರೆಟರಿ ಆದ ದತ್ತು ಸೂರ್ಯವಂಶಿ ಅವರು, ಸೂರ್ಯವಂಶಿ ಅವರು ಹಾಗೂ ಜಿಲ್ಲಾ ಕೋಆರ್ಡಿನೇಟರ್ ಆದ ಸಂಜಯ್ ಕುಮಾರ್ ಮೇಧಾ ಅವರೇ, MLC ಕ್ಯಾಂಡಿಡೇಟ್ ಆದ ಸಾಯಿನಾಥ್ ನಾಗೇಶ್ವರ್ ಮೇಧಾ ಅವರೇ, ಎಲ್ಲರಿಗೂ मैं शंकर फुले BSP तालुका अध्यक्ष बसवा कल्याण, आज हमारा बसवा कल्याण को MLC कैंडिडेट नागेश मेधा सर जो आया है और जून 3 तारीख को वोटिंग है। ಬಹುಜನ ಸಮಾಜ ಪಾರ್ಟಿಯ ಎಲ್ಲ ಮಾನ್ಯ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ನಾನು ನಮಸ್ಕಾರ ಮಾಡುತ್ತಾ, ವಿಶೇಷವಾಗಿ ಸಂದರ್ಭದಲ್ಲಿ ಹೇಳಬೇಕಾಗಿರೋದೇನಂತಂದರೆ, ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಬಹುಜನ ಸಮಾಜ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಯಿನಾಥ್ ನಾಗೇಶ್ವರ್ ಅವರಿಗೆ ಎಲ್ಲ ಪದವೀಧರರು ದಯವಿಟ್ಟು ನಾವು ಓದಿದ್ದೇವೆ, ಇದ್ರ ಬಗ್ಗೆ ಅವರಿಗೆ ಒಂದು ಮಾಹಿತಿ ಇರಬೇಕು. ಆ್ಯಕ್ಚುಲಿ ಹೇಳೋದಂತೂ 100% ಸತ್ಯ. ಇನ್ನು
बसवा कल्याण छिल्ला गली में मौजूद मदीना पब्लिक स्कूल में एकेडमिक ईयर साल 2024-25 के लिए एडमिशन से जारी। मज़ीद तफसीलात के लिए दिए गए इस नंबर पर रब्ता किया जा सकता है। फ़ोन नंबर है 9036256432। बसवा कल्याण नारायणपुर रोड पर मौजूद नोबल पब्लिक स्कूल में एकेडमिक ईयर साल 2024-25 के लिए नर्सरी टू 10th क्लास के लिए एडमिशन से जारी। मज़ीद तफसीलात के लिए दिए गए इस नंबर पर रब्ता किया जा सकता है। फ़ोन नंबर है 9986791928।